ಬೀದರ್ನಲ್ಲಿ ಬಾಲಕ ಮನೆ ಮುಂದೆ ಆಟ ಆಡುವ ಸಂದರ್ಭದಲ್ಲಿ ಚರಂಡಿಗೆ ಬಿದ್ದು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬೀದರ್ನಲ್ಲಿ ಚರಂಡಿಗೆ ಬಿದ್ದು ಬಾಲಕ ಸಾವನ್ನಪ್ಪಿದ್ದಾರೆ. ಮನೆ ಮುಂದೆ ಆಟ ಆಡುವ ವೇಳೆ ಅವಘಡ ಸಂಭವಿಸಿರುವುದು. ಮಲ್ಲಿಕ್ ಮರ್ಜಾಪುರ ಗ್ರಾಮದಲ್ಲಿ ಘಟನೆಯಾಗಿರುವುದು. 5 ವರ್ಷದ ಪುಟ್ಟ ಬಾಲಕ ಅವಿನಾಶ್ ಮೃತಪಟ್ಟಿರುವುದು ಗೊತ್ತಾಗ್ತಿದೆ. ಅವಿನಾಶನ್ನ ನೆನೆದು ಕುಟುಂಬಸ್ಥರು ಆಕ್ರಂದನವನ್ನ ವ್ಯಕ್ತಪಡಿಸಿದ್ದಾರೆ, ಕಣ್ಣೀರ ಧಾರೆ ಹಾಕುತ್ತಿದ್ದಾರೆ. ಬಗದಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವುದು. ಬೀದರ್ನಲ್ಲಿ ಚರಂಡಿಗೆ ಬಿದ್ದು ಬಾಲಕ ಸಾವನ್ನಪ್ಪಿರುವುದು. ಮಗು ಅಥವಾ ಮಕ್ಕಳು ಮನೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ಮೈಯೆಲ್ಲ ಕಣ್ಣಾಗಿದ್ರು ಸಾಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲೆಲ್ಲಿ ಏನೇನು ಆಟ ಆಡ್ತಾವೋ, ಕುಚೇಷ್ಟೆಗಳು ಮಾಡ್ತಾ ಗೊತ್ತಾಗೋದಿಲ್ಲ ನೋಡಿ. ಅಯ್ಯೋ ಪಾಪ, ಆ ಮಗು ಆಟ ಆಡ್ತಾ ಇತ್ತು ಮನೆ ಮುಂದೆ. ಆಟ ಆಡ್ತಿದ್ದ ಸಂದರ್ಭದಲ್ಲಿ ಮಲ್ಲಿಕ್ ಮರ್ಜಾಪುರ ಗ್ರಾಮದಲ್ಲಿ ಘಟನೆ ಆಗಿರೋದು. ಆಟ ಆಡ್ತಾ ಚರಂಡಿಗೆ ಹೋಗಿ ಬಿದ್ದಿದೆ. ಸ್ಥಳದಲ್ಲೇ ಸಾವನ್ನಪ್ಪಿದೆ. ಮಗುವನ್ನ 5 ವರ್ಷದ ಅವಿನಾಶ್ ಅನ್ನೋದಾಗಿ ಗುರುತಿಸಲಾಗಿದೆ. ಸದ್ಯ ಕುಟುಂಬಸ್ಥರ ದುಃಖ ದುಮ್ಮಾನ ಮುಗಿಲು ಮುಟ್ಟಿದೆ. ಬಗದಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ಸಂಬಂಧಪಟ್ಟಂತೆ ಮಕ್ಕಳು ಮನೆಯಲ್ಲಿದ್ದರೆ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಬೇಕು. ಎಲ್ಲ ಆಟ ಆಡ್ತಿದ್ದಾವೆ ಅಥವಾ ಎಲ್ಲಿ ಓಡಾಡ್ತಿದ್ದಾರೆ ನೋಡ್ಕೊಳ್ಬೇಕು. ಸಿಕ್ಕ ವಸ್ತುಗಳನ್ನ ಬಾಯಿಗೆ ಹಾಕೊಂಡ್ಬಿಡೋದು ಅಥವಾ ಎಲ್ಲಾದರೂ ಹಳ್ಳಗಳಿದ್ರೆ ಗುಂಡಿಗಳಿದ್ರೆ ಅಲ್ಲಿ ಮಗಚಿ ಬಿಡೋದು ಎಲ್ಲ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾನೆ ಇದ್ದೀವಿ. ಪೋಷಕರು ಬಹಳ ಸೂಕ್ಷ್ಮವಾಗಿ ಮಕ್ಕಳನ್ನ ಪಾಲನೆ ಮಾಡಬೇಕಾಗತ್ತೆ. ಮಗು ಆಟ ಆಡ್ತಿದ್ದ ಸಂದರ್ಭದಲ್ಲಿ ಚರಂಡಿಗೆ ಬಿದ್ದು ಸಾವನ್ನಪ್ಪಿರುವ ಘಟನೆ ಎಂಥ ಕಲ್ಲು ಹೃದಯವನ್ನ ಕೂಡ ಕರಗಿಸುವಂತಿದೆ. ಅಲ್ಲಿ ಟೈಮಿಗೆ ಡಾಕ್ಟರ್ಗಳು ನಾಳೆ ಬೆಳಿಗ್ಗೆ ಜನ ಅರ್ಥ ಆಯ್ತಾ? ಈಗ ಪಾಪ ಅವ್ರಿಗೂ ಬೇಗ ಮಾಡ್ಬಿಡೋಣ. ನಾವು ಮುಂದೆ ಹೋಗ್ತೀವಿ.